ಅಮ್ಮ ನಮಸ್ತೆ. ನಮಸ್ತೆ ಸಿಸ್ಟರ್. ಅಮ್ಮ ನಿಮ್ಮ ಹೆಸರು? ಯಶೋಧ ಅಂತ. ಯಶೋಧ ಅಂತ. ಅಮ್ಮ ನೀವು ಎಲ್ಲಿಂದ ಬರ್ತಿರೋದು? ನಾವಿಲ್ಲಿ ಐಟಿ ಕಾಲ್ಬನ್ನಿ. ಐಟಿ ಲೆವೆಟಿಂದ. ಹಾಂ, ಐಟಿ ಲೆವೆಟಿಂದ. ಅಮ್ಮ ನಿಮಗೆ ಸರಕೆರ ಬಗ್ಗೆ ತಿಳಿಸಿದಾರಮ್ಮ? ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದ್ವಿ ಸಿಸ್ಟರ್. ನೋಡಿ ನೀವು ಸರಕೆರ ಬಗ್ಗೆ ತಿಳ್ಕೊಂಡಿದ್ದು. ಅಮ್ಮ ನೀವು ಸರಕೆರ ಬರೋ ಮುಂಚೆ ಎಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ವೆರಿಕೋಸ್ ವೈನ್ ಇತ್ತು, ಆಮೇಲಮ್ಮ ಗ್ಯಾಸ್ಟ್ರಿಕ್ ಇತ್ತು, ಸ್ವಲ್ಪ ಮಂಡಿ ನೋವಿತ್ತು. ಇಷ್ಟನ್ನು ಕೂಡ ಎಷ್ಟು ವರ್ಷದಿಂದ ಇತ್ತು ನಿಮಗೆ? ನನಗೆ ವೆರಿಕೋಸ್ ವೈನ್ ಬಂದು 15 ವರ್ಷ ಆಯಿತು. 15 ವರ್ಷದಿಂದ ಇತ್ತು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಮ್ಮ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸುಮಾರು 6-7 ವರ್ಷ ಆಯಿತು. 6-7 ವರ್ಷದಿಂದ ಇತ್ತು. ಯಾವಾಗಲೂ ಅದೇ ಉರಿಯೋದು ಸಿಸ್ಟರ್. ತೆಂಗಿನಕಾಯಿ ತಿಂದರೆ ಸಾಕು, ತೆಂಗಿನಕಾಯ್ದು ಏನಾದರೂ ತಿನ್ನಲಿ ಬೆಂಕಿ ಬಂದಂಗೆ ಆಗ್ತಾಯಿತ್ತು ಬಾಯಲ್ಲಿ. ಇವಾಗ ನನಗೆ ಅದು ಇಲ್ಲವೇ ಇಲ್ಲ. ಜೆಡ್ ವಾಟ್ರ್ ಕುಡಿತೀವಿ, ಮ್ಯಾಟ್ ಮೇಲೆ ಥೆರಪಿ ತೊಗೋತೀವಿ, ಮತ್ತು ಬೇಕಂದರೆ ನಮ್ಗೆ ಏನಾದರೂ ತುಂಬ ಏನಾದರೂ ಬೇಕು ಅನಿಸಿದ್ರೆ ಮತ್ತೆ ಹೋಗೋ ಒಂದು ಗ್ಲಾಸ್ ನೀರು ಕೊಡಿ ಅಂತ ಕೇಳ್ತೀವಿ. ಕೊಡ್ತೀರಾ ನೀವು? ಇವಾಗ ಗ್ಯಾಸ್ಟ್ರಿಕ್ ಬಂದು ಫುಲ್ ಆ್ಯಂಡ್ ಫುಲ್ ಕಡಿಮೆ ಆಗಿಬಿಟ್ಟಿದೆ. ನನಗೆ ಅದೇ ಉರಿಯೋದೇ ಇಲ್ಲ ಇವಾಗ. ನಾನು ಯಾವುದು ಮಾತ್ರೆನೂ ತೊಗೊಳ್ಳಲ್ಲ. ಬಿ ಪಿದೊಂದು ಸ್ವಲ್ಪ ಬಿ ಪಿ ಇದೆ, ಅದೊಂದು ಮಾತ್ರೆ ತೊಗೊಳ್ತೀನಿ ಅಷ್ಟೇ ನಾನು. ವೆರಿಕೋಸ್ ವೈನ್ಗೂ ಏನು ಮಾತ್ರೆ ತೊಗೋತಾ ಇಲ್ಲ. ಮಾತ್ರೆ ಏನು ತೊಗೊಳ್ತಿಲ್ಲ. ಮುಂಚೆ ಡಾಕ್ಟ್ರ್ ಏನಂತ ಸಜೆಷನ್ ಕೊಟ್ಟಿದ್ರು ವೆರಿಕೋಸ್ ಪ್ರಾಬ್ಲಮ್ಸ್ಗೆ? ಅದು ಏನು ಮಾಡೋಕ್ಕಾಗಲ್ಲ. ಆಪ್ರೇಷನ್ವರೆಗೂ ಹೋಗಬೇಡಿ ನೀವು, ಅಂದರೆ ವಾಕ್ ಮಾಡಿ ಚೆನ್ನಾಗಿ, ಸೈಕಲ್ ತುಳಿರಿ ಅಂದಿದ್ರು. ಸೈಕಲೆಲ್ಲ ತುಳಿಯಲ್ಲ, ವಾಕ್ ಮಾಡ್ತೀನಿ. ದಿವಸ 5-6 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ನಾನು. ಏನಾದ್ರು ಕಮ್ಮಿ ಅನಿಸುತ್ತಾ ವೆರಿಕೋಸ್ ಪ್ರಾಬ್ಲಮ್ಸು? ಅದು ವಾಕ್ ಮಾಡೋದು ಅದೇ ಒಂದು ಇದ್ದಂಗೆ, ಅದು ಒಂಥರ ನನಗೆ ಒಳ್ಳೆಯದೇ. ಅಮ್ಮ ವೆರಿಕೋಸ್ ಪ್ರಾಬ್ಲಮ್ಸ್ಗೆ ಬಂದು ಡಾಕ್ಟರ್ ಏನಂತ ಸಜೆಷನ್ ಕೊಟ್ಟಿದ್ರು ನಿಮಗೆ? ಆಪ್ರೇಷನ್ವರೆಗೂ ಹೋಗಬೇಡಿ, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಬರುತ್ತೆ ಅದು, ಆದಷ್ಟು ನೀವು ವಾಕ್ ಮಾಡಬೇಕು ಅಂತ ಹೇಳಿದರು. ನಾನು ವಾಕೇ ಮಾಡ್ತಾಯಿದ್ದೀನಿ ಸಿಸ್ಟರ್. ವಾಕಿಂಗ್ ಬಿಟ್ಟೇ ಇಲ್ಲ ನಾನು, ಬಿಟ್ಟೇ ಇಲ್ಲ. ಇವಾಗ ಸರಾಕೆರೆಯಲ್ಲಿ ಥೆರಪಿ ತಗೋತೀನಲ್ಲ, ನನಗೆ ಆಯ್ ಅನಿಸುತ್ತೆ. ಮತ್ತೆ ಅಲ್ಲಿಂದ ನಡ್ಕೊಂಡು ಬರ್ತೀನಿ ಒಂದೊಂದು ದಿವಸ, ಯಾರೂ ಬರಲಿಲ್ಲ ಅಂದರೆ ಕರ್ಕೊಂಡು. ಇದು ಎಷ್ಟೊತ್ತು, ಒಂದು 2 ಕಿಲೋಮೀಟ್ರ್ ಆಗುತ್ತಲ್ಲ ನಮ್ಮ ಮನೆಗೂ ಅಲ್ಲಿಗೂ. ದಿವಸ ನಡ್ಕೊಂಡು ಬರ್ತೀನಿ ನಾನು. ನಡ್ಕೊಂಡು ಬರ್ತೀನಿ. ಫುಲ್ ಬಾಡಿ ಎಲ್ಲ ಬಂದು ಹಗುರ ಅನಿಸುತ್ತೆ. ಬಂದು ಕೆಲಸ ಮಾಡೋಕ್ಕೂ ಹಗುರ ಅನಿಸುತ್ತೆ ನನಗೆ. ಬಂದು ಅಡುಗೆ ಮಾಡೋದೆಲ್ಲ ಕೆಲಸ ಮಾಡ್ತೀನಿ ನಾನು. ಅಮ್ಮ ಮಂಡಿ ನೋವೆಲ್ಲ ಹೆಂಗಿದೆಯಮ್ಮ? ಪರವಾಗಿಲ್ಲ, 70% ಕಡಿಮೆ ಆಗಿದೆ ನನಗೆ. ಇದೆಲ್ಲ ಕಮ್ಮಿ ಆದಮೇಲೆ ನಿಮ್ಮ ಮನೆಗೆ ಬಂದು ಇವಾಗ ಜೇಡ್ ಹೆಲ್ತ್ ಕೋಟ್ನ ತೊಗೊಂಡಿದ್ದೀರಲ್ವ, ಮನೆಗೆ ಬೈ ಮಾಡಿದ್ದೀರಲ್ವ? ತೊಗೊಂಡಿದ್ದೀನಿ. ಅದು ನಮಗೆ ನಮ್ಮ ಮಗಳಿಗೆ ಬೆನ್ನು ನೋವಿತ್ತು. ಆ ಬೆನ್ನು ನೋವಿಗೂ ಹಾಕೊಂಡ್ಲು, ಕಡಿಮೆ ಆಯಿತು ನಮ್ಮ ಮಗಳು. ಆಮೇಲೆ ನಮ್ಮ ಮಗ ಮನೇಲೇ ವರ್ಕ್ ಮಾಡೋದು, ಆದರೆ ಅವರು ಯೂಸ್ ಮಾಡ್ತಾರೆ. ಈ ನಮ್ಮ ಮೊಮ್ಮಕ್ಕಳೆಲ್ಲ ಹಾಕ್ಕೊಂಡು ಥೆರಪಿ ಮಾಡ್ತಾರೆ. ನಾನು ಹಾಕೋತೀನಿ ಯಾವಾಗಾದರೂ. ಅಲ್ಲಿಗೆ ಬರ್ತೀನಲ್ಲ, ನನಗೆ ಅವಶ್ಯಕತೆ ಇಲ್ಲ ಜಾಸ್ತಿ, ನಾನು ಹಾಕೋದೇ ಇಲ್ಲ. ಇವರೇ ಯೂಸ್ ಮಾಡ್ತಾರೆ, ಮನೆಯಲ್ಲಿರೋರು ಯೂಸ್ ಮಾಡ್ಕೋತಾರೆ. ಅಮ್ಮ ಈಗ ಎಷ್ಟು ವರ್ಷ ಆಯಿತು ಇದು ತಗೊಂಡು? 4 ವರ್ಷ ಆಯಿತಾ? 4 ವರ್ಷ ಆಯಿತು ಸಿಸ್ಟರ್. 4 ವರ್ಷದಿಂದ ಏನಾದರೂ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಆಗಿಲ್ಲ ನಮಗೆ ಇವತ್ತಿನವರೆಗೂ ಏನು ಕೂಡ ಪ್ರಾಬ್ಲಮ್ ಏನಾಗಿಲ್ಲ. ಸರ್ವಿಸ್ ಎಲ್ಲ ಚೆನ್ನಾಗಿ ಸಿಕ್ತಿದೆ? ಚೆನ್ನಾಗಿ ಸಿಕ್ಕಿದೆ. ಏನು ತೊಂದರೆ ಇಲ್ಲ. ಎಷ್ಟೊಂದು ಜನ ಅಪ್ಪ ಅಮ್ಮಂದಿರು ಸರಕೆರು ಬರ್ತಾರಲ್ವಾ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಥೆರಪಿ ಮಾಡಿ ಚೆನ್ನಾಗಿರಿ. ನಾನು ನೋಡ್ತಿರಲ್ಲ, ನನಗೂ 60 ವರ್ಷ. ನಾನು ಆ್ಯಕ್ಟಿವ್ ಆಗಿರ್ತೀನಿ. ಥೆರಪಿ ತಗೊಂಡು ಆ್ಯಕ್ಟಿವ್ ಆಗಿದ್ದೀನಿ. ಚೆನ್ನಾಗಿದ್ದೀನಿ ನಾನು. ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನಗಿದೇನಾದರೂ ಆಗಿದೆಯಾ, ಸರ್ವಿಸ್ ಏನಾದರೂ ಮಾಡಿಸ್ಬೇಕಂತ ಫೋನ್ ಮಾಡ್ತಾ ಇರ್ತಾರೆ ಸಿಸ್ಟರ್ಗಳು. ಪುಷ್ಪ ಸಿಸ್ಟರ್ ಮಾಡ್ತಾರೆ, ರಾಜಿ ಸಿಸ್ಟರ್ ಮಾಡ್ತಾರೆ. ನೀವು ಮಾಡ್ತೀರಾ, ಕೇಳ್ತಾ ಇರ್ತೀರಾ ಏನಾರು ಪ್ರಾಬ್ಲಮ್ ಅಂತ. ಏನು ತೊಂದರೆ ಇಲ್ಲ, ಏನಿಲ್ಲ. ರೂಪಾ ಸಿಸ್ಟರ್ ಮಾಡ್ತಾರೆ. ಸರಿ ಅಮ್ಮ, ತುಂಬ ಧನ್ಯವಾದ. ತುಂಬ ಚೆನ್ನಾಗಿ ವಿಷಯ ತಿಳಿಸ್ಕೊಟ್ರಿ. ನಮಸ್ತೆ ಸಿಸ್ಟರ್.